ನೀನ್ ಗೆಲ್ಲೋದಕ್ಕೆ ಆ ದೇವ್ರೆ ಬಿಡಲ್ಲ. ಒಂದ್ ವೇಳೆ ಬಿಟ್ರು ಈ ಅನಿತಾ ಮಾತ್ರ ಬಿಡಲ್ಲ. ಫೈನ್, ನಾನು ಇದನ್ನ ಚಾಲೆಂಜ್ ಆಗಿ ತಗೋತೀನಿ. ನೋಡ್ತಾ ಇರು, ನಿನ್ನ ಕಣ್ಣು ಮುಂದೆನೆ ಈ ತಾಳಿನ ಝಾನ್ಸಿ ಮೇಡಮ್ಗೆ ಕಟ್ತೀನಿ. ಝಾನ್ಸಿ ಮದ್ವೆಗೆ ಅವ್ರ ಅಮ್ಮನ್ನ ಗಿಫ್ಟ್ ಕೊಡ್ಬೇಕು ಅಂತ ಇದ್ದೀನಿ. ಅದನ್ನ ಹಾಗೆ ಆಗೋದಕ್ಕೆ ಬಿಟ್ಬಿಡು. ತುಳಸಿ, ನಾನು ನಿನಗೆ ಮಾತನ್ನ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ನೀನು ತಪ್ಪು ಮಾಡ್ತಾ ಇದ್ಯಾ, ದೊಡ್ಡ ತಪ್ಪು ಮಾಡ್ತಾ ಇದ್ಯಾ. ಇಲ್ಲಪ್ಪ, ನಾನು ನನ್ನ ದಾರಿಯಲ್ಲಿ ಕರೆಕ್ಟಾಗಿ ಹೋಗ್ತಾ ಇದ್ದೀನಿ. ನೀನು ನನ್ನ ನಿರ್ಧಾರ ಚೇಂಜ್ ಮಾಡ್ಕೊಳ್ಳೋ ಹಾಗೆ ಮಾಡಬೇಡ. ನೀನು ಏನು ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಪ್ರಣವ್ ಮತ್ ಅಷ್ಟೇ ಅಷ್ಟೇ ಅಪ್ಪ ನಾನು ಹೇಳೋದು. ನೋಡಿ, ಇವಾಗ ನಿಮ್ಮ ಆರೋಗ್ಯದ ಸಮಸ್ಯೆ ಏನೇ ಇರಲಿ, ಹಾಗಂತ ಮದ್ವೆ ವಿಷಯದಲ್ಲಿ ಗಡಿಬಿಡಿ ಮಾಡ್ಕೊಂಬೇಡಿ ಪ್ಲೀಸ್. ಯಾಕೆ ಅಂದ್ರೆ ನಿಮ್ಮ ಹೆಲ್ತ್ ಜೊತೆಲಿ ನಾವು ಝಾನ್ಸಿ ಹೆಲ್ತ್ ಕಂಡೀಷನ್ ನೋಡ್ಕೊಳ್ಬೇಕು. ಅವಳಿಗೆ ನೆನಪು ಬರೋವರೆಗೂ ನಾವು ಸ್ವಲ್ಪ ತಾಳ್ಮೆಯಿಂದ ಇರೋಣಪ್ಪ. ಮದುವೆಗೆ ಒಪ್ಕೊಂಡು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾಳೆ ಅಂದಮೇಲೆ ಮದುವೆಗೆ ಒಪ್ತೇ ಇರ್ತಾಳ. ನೀವೇನು ಯೋಚನೆ ಮಾಡಬೇಡಿ, ಆರಾಮಾಗಿರಿ. ಸದ್ಯಕ್ಕೆ ನಾವು ಆತರ ಮಾಡೋದು ಬೇಡ. ಅವಳಿಗೆ ಎಷ್ಟು ಟೈಮ್ ಬೇಕೋ ಅವಳು ತಗೊಳ್ಳಿ ಬಿಡಿ. ನೀನು ಯಾವ ತರ ಹೆಣ್ಣೆ? ನೀನು ಗೋಸುಂಬಿ ಬಣ್ಣ ಬದಲಾಯಿಸ್ತೀಯಲ್ಲ, ಇದ್ದಕ್ಕಿದ್ದಕ್ಕೆ ಉಲ್ಟಾ ಹೊಡೆದ್ಬಿಟ್ಟಿಯಲ್ಲ ನೀನು. ಏನ್ ಮಾಡಕ್ ಹೊರಟಿದ್ಯಾ? ಯಾಕೆ ಅಂದ್ರೆ ನಾನು ಸಿಕ್ಕಾಕೊಳ್ಬಾರ್ದು. ಝಾನ್ಸಿ ಇಲ್ಲಿಗೆ ಬಂದಿದ್ಲು. ನೀನ್ ಇಂಥ ಮಹಾನ್ ಕ್ರೂರಿ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಛೇ, ಕರ್ಮ ಕಾಂಡ. ಇಂಥವಳಿಗೆ ನಾನು ಜನ್ಮ ಕೊಟ್ನಲ್ಲ. ಎಸ್, ನನ್ನ ಆಸೆ ಗುರಿ ಸಾಧಿಸಕ್ಕೋಸ್ಕರ ನಾನು ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತೇನೆ. ಸೊ ನಿನ್ ಸೊಸೆ ಮನೆಗೆ ಬರಬೇಕು ಅಂದ್ರೆ ಈ ಮದ್ವೆ ನಡಿಬೇಕು. ಇಲ್ಲ ಅಂದ್ರೆ ಅವಳ ಹೆಣನೂ ನಿನಗೆ ಸಿಗಲ್ಲ. ತಬಲಾ ಮಲ್ಲಿ ಬಿಸಿಬೇಳೆ ಭಾತ್ ರೆಡಿನಾ? ರೆಡಿ ಏನೋ ಇದೆ, ಆದ್ರೆ ನೀವ್ ಯಾಕೆ ಇದನ್ನ ಮಾಡಿಸಿದ್ರಿ ಅಂತ ಗೊತ್ತಾಗ್ಲಿಲ್ಲ. ಮೊದಲನೇ ಹೆಜ್ಜೆ ಅನ್ನೋ ಹಾಗೆ ಇವತ್ತು ನಾನೊಂದು ಪರೀಕ್ಷೆ ಮಾಡ್ತಿದ್ದೀನಿ. ಪರೀಕ್ಷೆನಾ? ಏನ್ರಿ ಸರ್ ಅದ? ಏನು ಇಲ್ಲ ಮಲ್ಲಿ, ನಮ್ಮ ಝಾನ್ಸಿ ಮೇಡಮ್ಗೆ ಬಿಸಿಬೇಳೆ ಭಾತ್ ಅಂದ್ರೆ ಇಷ್ಟ ಇಲ್ಲ ಅಲ್ವಾ? ಸರ್, ಇತ್ತೀಚೆಗೆ ಇಷ್ಟಪಟ್ಟು ತಿಂತಿದ್ರಲ್ಲ. ಹಾ, ಅದು ರಾಗು ಸರಿಗೆ ಇಷ್ಟ ಅಂತ ತಿಂತಿದ್ರು. ಆದ್ರೆ ಈಗ ಝಾನ್ಸಿ ಮೇಡಮ್ ಬದ್ಲಾಗಿದಾರಲ್ವಾ? ಇದ್ರ ಬಗ್ಗೆ ನಾವ್ ಯೋಚನೆ ಮಾಡಿರ್ಲಿಲ್ಲ ನೋಡ್ರಿ ಸರ. ಅನ್ನಂಗ ಇದನ್ನ ಇಟ್ಕೊಂಡ್ ನೀವ್ ಹೆಂಗ್ ಪರೀಕ್ಷೆ ಮಾಡ್ತೀರಿ? ನಮಗ್ ಅರ್ಥನ ಆಗೋದ್ ನೋಡ್ರಿ. ಒಂದ್ ವೇಳೆ ಮೇಡಮ್ ಬಂದು ಬಿಸಿಬೇಳೆ ಭಾತ್ ತಿಂದ್ರು ಅಂದ್ರೆ ಅವ್ರ ಮನ್ಸು ಮೈಂಡು ಎಲ್ಲೋ ಒಂದು ಮೂಲೆಯಲ್ಲಿ 7.5 ತಿಂಗಳು ನೆನಪಿದೆ ಅಂತ ಅರ್ಥ. ಒಂದ್ ವೇಳೆ ತಿನ್ಲಿಲ್ಲ ಅಂದ್ರೆ ಏನರ್ಥ? ಲೇ ತಬಲಾ, ಅಪಶಕುನ ನುಡಿಬೇಡ. ಒಂದು ಉದ್ದೇಶ ಇಟ್ಕೊಂಡು ಪ್ರಯತ್ನ ಮಾಡುವಾಗ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಕರೇರಿ ಸರ, ನೀವ್ ಹೇಳೋದೆಲ್ಲ ಬರಬ್ಬರ ಐತ್ ನೋಡ್ರಿ. ನೀವ್ ಹೇಳ್ದಂಗ ಮೇಡಮ್ ಅವ್ರು ಬಂದ್ ಬಿಸಿಬೇಳೆ ಭಾತ ತಿಂದ್ರ ಅಷ್ಟ ಸಾಕ್ ನೋಡ್ರಿ. ಝಾನ್ಸಿ ಮೇಡಮ್ ಬರ್ತಾ ಇದಾರೆ, ಪರೀಕ್ಷೆ ಮಾಡಕ್ಕೆ ರೆಡಿ ಇರಿ. ಹಾಯ್ ಮಲ್ಲಿ, ಬರ್ರಿ ಮೇಡಮ್ ಅವ್ರ. ತಿಂಡಿ ರೆಡಿನಾ? ಹ್ಞೂನ್ರಿ, ರೆಡಿ ಐತ್ರಿ, ಕುಂದ್ರಿ. ಸರಿ, ಬೇಗ ಬಡ್ಸು. ಹಾ.
ಫಸ್ಟ್ ಆಫ್ ಆಲ್ ಈ ಮನೆಯಲ್ಲಿ ಬಿಸಿಬೇಳೆ ಬಾತ್ ಮಾಡಬಾರ್ದು. ಇನ್ ಕೇಸ್ ಮಾಡಿದ್ರು ಅದು ಡೈನಿಂಗ್ ಟೇಬಲ್ ವರ್ಗೂ ಬರಬಾರ್ದು. ಒಂದು ವೇಳೆ ಡೈನಿಂಗ್ ಟೇಬಲ್ ವರ್ಗೂ ಬಂದ್ರು ಅದು ನನ್ ಪ್ಲೇಟ್ ಬಡಿಸ್ಬಾರ್ದು ಅನ್ನೋದು ಗೊತ್ತಿಲ್ವಾ ನಿನ್ಗೆ? ಮೇಡಮ್, ಮಾತಾಡ್ಬೇಡ ನೀನು. ಮರ್ತೋಗಿದ್ದೀನಿ ಅಂತ ನನಗೆ ಹೇಳ್ತಾ ನೀವುಗಳು ಸಾಕಷ್ಟು ವಿಷಯನ ಮರ್ತೋಗಿದ್ದೀರಾ ಅನ್ಸ್ತಿದೆ. ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಂದ್ಸಲ ಇದು ರಿಪೀಟ್ ಆದ್ರೆ ನಿಮ್ ಯಾರಿಗೂ ಈ ಮನೆ ಜಾಗ ಇರೋದಿಲ್ಲ. ಹುಷಾರ್. ಟೀ ಅಣ್ಣ, ಆರಾಮ? 2 ಸ್ಪೆಷಲ್ ಟೀ. ಟೋಟಲ್ 3 ಟೀ. ನನ್ನನ್ನು ನೋಡಿ ಯಾಕೆ ಶಾಕ್ ಆಗ್ತಾ ಇದ್ದೀರಾ? ಓ, ನೀನ್ ನನ್ನ ರಿಜೆಕ್ಟ್ ಮಾಡ್ದೆ. ನಮ್ ಮನೆಗ್ ಬಂದ್ ನನಗೆ ಆವಾಜ್ ಆಗ್ದೆ ಅಂತ ಹೇಳಿ ಎಲ್ಲೋ ಮೂಲೆಯಲ್ಲಿ ಕೂತಿರ್ತೀನಿ ಅನ್ಕೊಂಡಿದ್ದ? ನೋ, ನೆವರ್. ಊರದು ಮನುಷ್ಯರು, ಮನುಷ್ಯತ್ವ ಇರೋರು. ಆದ್ರೆ ನೀನು ಒಂದು ಸಲ ನಾವ್ ಯಾರನ್ನ ಬೇಡ ಅಂತ ಬಿಟ್ಟಿರ್ತೀವೋ ಅಂತವ್ರ ಬಗ್ಗೆ ಯೋಚನೆ ಕೂಡ ಮಾಡೋದಿಕ್ ಹೋಗಲ್ಲ. ನನ್ನನ್ ಬೇಡ ಅಂತ ಬಿಟ್ಟಿದ್ದು ಆ ಜಾನ್ಸಿನ ಪಡ್ಕೋಬೇಕು ಅಂತ ತಾನೆ? ಅದ್ರಲ್ಲಿ ಪಡ್ಕೊಳ್ಳೋಂಥದ್ದು ಏನೇ ಇದೆ, ಅವ್ರು ಯಾವತ್ತಿದ್ರು ನನ್ನವರು, ನನ್ನ ಹೆಂಡತಿ, ನಾನು ಅವ್ರಿಗೆ ತಾಳಿ ಕಟ್ಟಿರೋ ಗಂಡ. ಕಟ್ಟಿದ್ರೆ ಏನ್ ಪ್ರಯೋಜನ? ನೀನು ನನ್ನನ್ ರಿಜೆಕ್ಟ್ ಮಾಡಕ್ಕೆ ನಾಟಕ ಮಾಡ್ದೆ, ಆದ್ರೆ ಆ ದೇವ್ರು ನಿನ್ ಜೀವನದಲ್ಲೇ ನಾಟಕ ಮಾಡಿ ಅವಳನ್ನೇ ದೂರ ಮಾಡ್ಬಿಟ್ಟ. ಏನು, ನಿನಗೆ ಯಾವಾಗ್ಲೂ ನಮ್ದೇ ಧ್ಯಾನ ಆಗೋಗಿದೆ? ವೆರಿ ಗುಡ್. ನಮ್ ಬಗ್ಗೆ ತುಂಬಾ ಚೆನ್ನಾಗಿ ವಿಷಯಗಳನ್ನ ಕಲೆಕ್ಟ್ ಮಾಡಿದ್ಯಾ. ನನ್ ಲೈಫ್ ಜೊತೆ ಆಟ ಆಡ್ದ ನಿಮ್ ಲೈಫ್ ಅಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ದೆ ಇರೋದಕ್ಕಾಗತ್ತಾ? ಜೀವನದಲ್ಲಿ ನನ್ 2 ಕಣ್ ಹೋದ್ರೂ ಪರವಾಗಿಲ್ಲ, ಎದುರಾಳಿ 1 ಕಣ್ಣಾದ್ರೂ ತೆಗಿಬೇಕು ಅನ್ನೋಳ್ ನಾನು. ಅಂತದ್ರಲ್ಲಿ ನನಗೆ ಎದುರಾಗಿ ನಿಂತಿರೋ ನಿನ್ ಬಗ್ಗೆ ತಿಳ್ಕೊಳ್ದೆ ಇರೋದಕ್ಕಾಗತ್ತಾ? ನನ್ನ ಲೈಫಲ್ಲಿ ಕೆಲವೊಬ್ರನ್ನ ನೆನ್ಪು ಮಾಡ್ಕೊಳಕ್ಕೆ ಇಷ್ಟ ಪಡಲ್ಲ. ಆ ಲಿಸ್ಟ್ ಅಲ್ಲಿ ನೀನಿದೆ. ಒಂದ್ ವಿಷಯ ನೆನ್ಪಿಡ್ಕೊ, ನನ್ನ ಬಗ್ಗೆ ತಿಳ್ಕೊಂಡು ನೀನೇನು ಮಾಡಕ್ಕಾಗಲ್ಲ. ಎಂಜಾಯ್ ಮಾಡ್ತೀನಿ, ಖುಷಿ ಪಡ್ತೀನಿ. ಯಾಕಂದ್ರೆ ನೀನ್ ನೋವು ಅನ್ಭವಿಸ್ತಾ ಇರ್ಬೇಕಾದ್ರೆ ನನಗ್ ಸಿಗೋ ಖುಷಿ ಇದೆಯಲ್ಲ, ಅದು ಬೇರೆನೆ ಥ್ರಿಲ್ ಕೊಡುತ್ತೆ. ಇಷ್ಟೇ ಅಲ್ಲ, ಇನ್ನು ಮುಂದೆ ನಾನು ಬಿಂದಾಸ್ ಆಗಿರ್ತೀನಿ. ಯಾಕಂದ್ರೆ ನೀನ್ ಇಷ್ಟಪಟ್ಟ ಜಾನ್ಸಿ ನಿನಗ್ ಸಿಗಲ್ಲ. ನನಗ್ ಸಿಗದೆ ಇರೋ ನಿನಗೆ ಅವಳಂತೂ ಖಂಡಿತ ಸಿಗಲ್ಲ. ನೀನು ಇದೇ ಭ್ರಮೇಲಿ ಬದುಕ್ಬೇಕು, ಇಲ್ಲಾಂದ್ರೆ ನೀನ್ ಬದುಕೋದು ತುಂಬಾ ಕಷ್ಟ ಆಗುತ್ತಲ್ವಾ? ಆ ಕಷ್ಟನ ನೀನ್ ಅನ್ಭವಿಸ್ತೀಯ, ಜಾನ್ಸಿನ ಕಳ್ಕೊಂಡು ದುಃಖದಲ್ಲಿ ಬದುಕ್ತೀಯ. ಸಿಗದೆ ಇರೋದಿಕ್ಕೆ ನಮ್ದು ನಿನ್ ಹಾಗೆ ನಾಟಕ ಮತ್ತೆ ದ್ವೇಷದ ಪ್ರೀತಿ ಅಲ್ಲ, ನಮ್ದು ನಿಜವಾದ ಪ್ರೀತಿ. ಆ ಪ್ರೀತಿಗೆ ಯಾವತ್ತೂ ಸೋಲಿಲ್ಲ. ವಾರೆವಾ, ನಿಮ್ದು ಪರಿಶುದ್ಧವಾದ ಪ್ರೀತಿ ಆಗಿರೋದಕ್ಕೆ ಅಲ್ವಾ ಅವಳು ಹಳೆ ಜಾನ್ಸಿಯಾಗಿ ಬದಲಾಗಿ ನಿಮ್ಮನ್ನೇ ಮರ್ತು ರಿಜೆಕ್ಟ್ ಮಾಡಿರೋದು. ಇವತ್ತು ರಿಜೆಕ್ಟ್ ಮಾಡಿರ್ಬೋದು, ಆದ್ರೆ ಒಂದಲ್ಲ ಒಂದು ದಿವಸ ಜಾನ್ಸಿ ಮೇಡಮ್ ನನ್ನ ಪ್ರೀತಿನ ಅರ್ಥ ಮಾಡ್ಕೋತಾರೆ, ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅದನ್ನ ನಿನ್ನ ಕಣ್ಣಾರೆ ನೀನೇ ನೋಡ್ತೀಯ. ಆ ನಂಬಿಕೆ ನನಗಿದೆ. ಹೌದು, ನಂಬಿಕೆ ಇಟ್ಕೋಬೇಕು. ಯಾಕೆಂದ್ರೆ ಇನ್ನು ಮುಂದೆ ಅದೇ ತಾನೇ ನಿನ್ ಜೀವನ, ಇಲ್ಲಾಂದ್ರೆ ಬದುಕೋಕೆ ಆಗಲ್ವಲ್ಲ. ಇದು ಬರೀ ನಂಬಿಕೆ ಅಲ್ಲ, ಭರವಸೆ. ಯಾಕಂದ್ರೆ ನಮ್ಮಿಬ್ರು ಸಂಬಂಧ ಯಾವತ್ತಿಗೂ ಮುಗಿದೇ ಇರೋ ಅನುಬಂಧ. ಹೌದಾ? ಆ ಸಂಬಂಧಕ್ ಸಾಕ್ಷಿಯಾಗಿ ನೀನ್ ಕಟ್ಟಿರೋ ತಾಳಿನೇ ನಿನಗ್ ಬಿಚ್ಕೊಟ್ಟಿದಾರಂತೆ. ಅದೇ ಅವಳ ಕೊರಳಿಂದ ಕೆಳಗಿಳಿದ್ಮೇಲೆ ನಿಮ್ ಸಂಬಂಧಕ್ಕೆ ಯಾವ ಬೆಲೆನೂ ಇಲ್ಲ. ಅವ್ರ ಕೊರಳಿಂದ ಕೆಳಗಿಳ್ದಿದ್ದು ನೇರವಾಗಿ ನನ್ ಕೈ ಸೇರಿದೆ. ಯಾಕೆ ಗೊತ್ತಾ? ಮತ್ತೆ ಅದು ಅವ್ರ ಕೊರಳಿಗೆ ಏರ್ಬೇಕು ಅನ್ನೋ ಉದ್ದೇಶದಿಂದ. ನಾನವತ್ತು ಅವ್ರ ಕುತ್ತಿಗೆ ತಾಳಿ ಕಟ್ಟಿದ್ದು ಅನಿವಾರ್ಯತೆಗೋಸ್ಕರ, ಅಗತ್ಯಕ್ಕೋಸ್ಕರ. ಆದ್ರೆ ಇವಾಗ ಕಟ್ಟದು ಪ್ರೀತಿಯಿಂದ, ನಮ್ ಸಂಬಂಧನ ಬೆಸೆಯೋದಕ್ಕೋಸ್ಕರ. ಅದ್ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆಂದ್ರೆ ನೀನ್ ತಾಳಿ ಕಟ್ಟೋಕೆ ಅವಳೇ ಅವಕಾಶ ಕೊಡಲ್ಲ. ಒಂದ್ ವೇಳೆ ಅವಳು ಕೊಟ್ರು ಒಂದ್ ರೀತಿಲಿ ನಾನ್ ಅಡ್ಡಿ ಆಗ್ತೀನಿ. ಆ ಪ್ರಯತ್ನ ಮಾಡಕ್ ಹೋಗ್ಬೇಡ ಅನಿತಾ. ಯಾಕಂದ್ರೆ ಇಲ್ಲೂ ನಿನಗೆ ಸೋಲು ಕಟ್ಟಿಟ್ಟು ಬುತ್ತಿ. ನಾನ್ ಸೋತ್ರು ಪರವಾಗಿಲ್ಲ, ಆದ್ರೆ ನೀನ್ ಗೆಲ್ಲಬಾರ್ದು. ನೀನ್ ಗೆಲ್ಲೋದಕ್ಕೆ ಆ ದೇವ್ರೆ ಬಿಡಲ್ಲ.
ಒಂದ್ ವೇಳೆ ಬಿಟ್ರು ಈ ಅನಿತಾ ಮಾತ್ರ ಬಿಡಲ್ಲ. ಫೈನ್, ನಾನು ಇದನ್ನ ಚಾಲೆಂಜ್ ಆಗಿ ತಗೋತೀನಿ. ನೋಡ್ತಾ ಇರು, ನಿನ್ನ ಕಣ್ಣು ಮುಂದೆನೆ ಈ ತಾಳಿನ ಝಾನ್ಸಿ ಮೇಡಮ್ಗೆ ಕಟ್ತೀನಿ. ಇಲ್ಲಿವರೆಗೂ ನಮ್ಮ ಪ್ರೀತಿನ ಉಳಿಸ್ಕೋಬೇಕು, ಝಾನ್ಸಿ ಮೇಡಮ್ನ ಪಡ್ಕೋಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ಬಟ್ ಇವಾಗಿಂದ ನಿನ್ನನ್ನ ಸೋಲಿಸ್ಲೇಬೇಕು ಅನ್ನೋ ಹೊಸ ಉದ್ದೇಶನ ನನ್ನ ಪ್ರಿಯಾರಿಟಿ ಸೇರ್ಸ್ಕೋತೀನಿ. ಏನು ನೀನು ನನ್ನ ಮುಂದೆ ಚಾಲೆಂಜ್ ಮಾಡ್ತಾ ಇದ್ಯಾ? ಆಲ್ರೆಡಿ ಮಾಡಾಯ್ತು. ನಾನ್ ಝಾನ್ಸಿ ಮೇಡಮ್ಗೆ ತಾಳಿ ಕಟ್ಟೋದನ್ನ ನೀನ್ ನೋಡಿ ಉರ್ಕೊಂಡ್ ಸಾಯೋದನ್ನ ನಾನ್ ನೋಡ್ತೀನಿ. ಕರುಣ, 2 ಟೀ ಕಾಸು ಕೊಟ್ಬಾರೋ. ಸರ್ 3 ಟೀ ಕಾಸು ಕೊಡ್ಬೇಕು. ಅಣ್ಣ, ಬೇಕಿದ್ರೆ ದಾರಿಲಿ ಹೋಗೋ ಅನಾಮಿಕ ಕಾಸು ಕೇಳಿದ್ರೆ ನಾನು ದುಡ್ಡು ಕೊಟ್ಬಿಡ್ತೀನಿ. ಆದ್ರೆ ಮೈಯೆಲ್ಲ ವಿಷ ತುಂಬಿಕೊಂಡಿರೋ ಇಂಥವ್ರ ಕಾಸನ್ನ ನಾನ್ ಕೊಡಲ್ಲ, ಅವ್ರ ಹತ್ರನೇ ಇಸ್ಕೊ. ಜೀವನದಲ್ಲಿ ಇನ್ನೊಬ್ರು ನೆಮ್ಮದಿನ ಕಿತ್ಕೊಂಡು ನಾವು ನೆಮ್ಮದಿಯಾಗಿರ್ಬೇಕು ಅಂತ ಬಯಸಿದ್ರೆ ಖಂಡಿತ ನೆಮ್ಮದಿ ಸಿಗಲ್ಲ. ಅದರಲ್ಲೂ ಮನಸ್ಸು ತುಂಬಾ ದ್ವೇಷ ತುಂಬಿಕೊಂಡಿರೋ ನೀನಂತೂ ಒಂದು ಕ್ಷಣನೂ ನೆಮ್ಮದಿಯಾಗಿರಕ್ ಸಾಧ್ಯನೇ ಇಲ್ಲ. ಅಣ್ಣ, ಮರಿದೆ ಟೀ ದುಡ್ಡು ಇಸ್ಕೋ. ಯಾಕೆಂದ್ರೆ ಇವ್ರಿಗೆ ಮೋಸ ಮಾಡೋ ಅಭ್ಯಾಸ. ಮೋಸದ ದಾರಿಯಲ್ಲಿರೋರ್ಗೆ ಯಾವತ್ತೂ ಒಳ್ಳೇದು ಯೋಚನೆ ಮಾಡಕ್ ಬರಲ್ಲ. ಬರ್ಲಾ? ಬಾಯ್.